ರಸ್ತೆಯಲ್ಲಿ ಚಲಿಸುತ್ತಿದ್ದಂತಹ ಆಟೋ ಮೇಲೆ ಎರಡು ಕಾಡು ಕೋಣಗಳು ಏಕಾಏಕಿಯಾಗಿ ದಾಳಿ ನಡೆಸಿದಂತಹ ಘಟನೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಈ ದಾಳಿಯಿಂದ ಆಟೋ ಒಂದು ಕಂದಕಕ್ಕೆ ಬಿದ್ದಿದೆ. ಅಂದರೆ ಪಕ್ಕದಲ್ಲೇ ಇರುವಂತಹ ಒಂದು ಗುಂಡಿ ಏನಿದೆ ಅದಕ್ಕೆ ಬಿದ್ದಿರುವಂಥದ್ದು. ಮಲರಾಸದ ಒಂದು ರಸ್ತೆಯಲ್ಲಿ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗ್ತಾ ಇತ್ತು ಈ ಒಂದು ಆಟೋ. ಆ ಆಟೋಗೆ ಕಾಡು ಕೋಣಗಳು ಎರಡು ಗುದ್ದಿದೆ ಬಂದು. ಅದು ರಸ್ತೆಯ ಪಕ್ಕಕ್ಕೆ ಉರುಳಿ ಬಿದ್ದಿದೆ. ಈ ಆಟೋ ಏನಿದೆ ಅಹಮದ್ ಅಲಿ ಎಂಬುವರಿಗೆ ಸೇರಿದ್ದು. KA 46 7120 ಏನಿದೆ ಈ ನಂಬರ್, ಆ ಆಟೋ ನಂಬರ್ ಇದು. ಆ ಆಟೋ ಮೇಲೆ ಎರಡು ಕಾಡು ಕೋಣಗಳು ಬಂದು ಏಕಾಏಕಿಯಾಗಿ ಚಲಿಸಿದಂಥ ಆಟೋಗೆ ಗುದ್ದುಬಿಟ್ಟಿದೆ. ಅದರಿಂದ ಅದು ಕೆಳಗಡೆ ಬಿದ್ದಿದೆ. ನಿಯಂತ್ರಣ ತಪ್ಪಿ ಬಿದ್ದಿರುವಂಥದ್ದು, ಪಲ್ಟಿಯಾಗಿ ಬಿದ್ದಿದೆ. ಕೆಲವರಿಗೆ ಅದರಲ್ಲಿದ್ದಂತಹ ಮಹಿಳೆಯರಿಗೆ ಏನಿದೆ ಗಂಭೀರವಾಗಿ ಗಾಯಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆಟೋ ಚಾಲಕ ಮಹಮ್ಮದ್ ಅಲಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿವೆ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಈ ಒಂದು ವಿಚಾರ ಏನು ತಿಳಿದು ಬಂದಿದೆಯಲ್ಲ, ಅಲ್ಲಿ ಕೆಲವರು ಯಾರ್ಯಾರಿದ್ರು ಅವರೆಲ್ಲರೂ ಹೋಗಿ ಅವರಿಗೆ ಸಹಾಯ ಮಾಡಿದ್ದಾರೆ ಮತ್ತು ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅರೇಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರು ಅಲ್ಲಿಗೆ ಬಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಕಾಡು ಪ್ರಾಣಿಗಳ ಹಾವಳಿಯಿಂದ ತಾಲೂಕಿನ ಜನರು ಈಗ ಕಂಟಕಕ್ಕೆ ಸಿಲುಕಿದ್ದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಬೇಲೂರು ತಾಲೂಕು ಮಲ್ಸಾವರ, ಇದು ಅರೇಹಳ್ಳಿ ಹೋಬಳಿ ಮಲ್ಸಾವರ ಗ್ರಾಮಕ್ಕೆ ಹೋಗುವಂಥ ರಸ್ತೆ. ಈ ರಸ್ತೆಯಲ್ಲಿ ಒಂದು ಕಡೆ ಕಾಡಾನೆಗಳ ದಾಳಿ ಮತ್ತು ಇನ್ನೊಂದು ಕಡೆ ಕಾಡು ಕೋಣಗಳ ದಾಳಿ. ನೋಡಿ, ಇವತ್ತು ಈ ರಸ್ತೆಯಲ್ಲಿ ಬರ್ತಾ ಇದ್ದಕ್ಕಿದ್ದಂಗೆ ಒಂದು ಕಾಡ್ಕೋಣ ಬಂದು ದಾಳಿ ಮಾಡಿರುವಂಥ ಎರಡು ಕಾಡ್ಕೋಣಗಳು ದಾಳಿ ಮಾಡಿರೋದು. ಎಷ್ಟೊತ್ತಿಗಾಗಿರೋದು ಇದು? 5 ನಿಮಿಷ. ಯಾರಿಗಾರೇನ ಪೆಟ್ಟಾಗಿದೆಯಾ? ಹಾಸ್ಪಿಟಲಲ್ಲಿ ತುಂಬ ಸೀರಿಯಸ್ ಅಂತ ಹೇಳಿದ್ರು ಲೇಡೀಸ್. ಆಟೋಗೆ ಹೊಡೆದಿರೋದಾ? ನೋಡ್ತಾ ಇರ್ಬೋದು ಈ ಆಟೋ. ನೋಡಿ ಆಟೋ ಸ್ಥಿತಿ ಯಾವ ರೀತಿ ಆಗಿದೆ ನೋಡಿ, ಯಾವ ರೀತಿ ದಾಳಿ ಆಗಿದೆ ನೋಡಿ. ಕಾಡ್ಕೋಣ ದಾಳಿ, ಅರೇಹಳ್ಳಿ ಮಲ್ಸಾವರ ರಸ್ತೆ. ನೋಡಿ, ನಮ್ಮ ಅರೇಹಳ್ಳಿ ಬೇಲೂರು ತಾಲೂಕು ಮಲ್ಸಾವರ, ಇದು ಅರೇಹಳ್ಳಿ ಹೋಬಳಿ ಮಲ್ಸಾವರ ಗ್ರಾಮಕ್ಕೆ ಹೋಗುವಂಥ ರಸ್ತೆ. ಈ ರಸ್ತೆಯಲ್ಲಿ ಒಂದು ಕಡೆ ಕಾಡಾನೆಗಳ ದಾಳಿ ಮತ್ತು ಇನ್ನೊಂದು ಕಡೆ ಕಾಡು ಕೋಣಗಳ ದಾಳಿ. ನೋಡಿ, ಇವತ್ತು ಈ ರಸ್ತೆಯಲ್ಲಿ ಬರ್ತಾ ಇದ್ದಕ್ಕಿದ್ದಂಗೆ ಒಂದು ಕಾಡ್ಕೋಣ ಬಂದು ದಾಳಿ ಮಾಡಿರುವಂಥ ಎರಡು ಕಾಡ್ಕೋಣಗಳು ದಾಳಿ ಮಾಡಿರೋದು. ಎಷ್ಟೊತ್ತಿಗಾಗಿರೋದು ಇದು? 5 ನಿಮಿಷ. ಯಾರಿಗಾರೇನ ಪೆಟ್ಟಾಗಿದೆಯಾ? ಹಾಸ್ಪಿಟಲಲ್ಲಿ ತುಂಬ ಸೀರಿಯಸ್ ಅಂತ ಹೇಳಿದ್ರು ಲೇಡೀಸ್. ಆಟೋಗೆ ಹೊಡೆದಿರೋದಾ? ನೋಡ್ತಾ ಇರ್ಬೋದು ಈ ಆಟೋ. ನೋಡಿ ಆಟೋ ಸ್ಥಿತಿ ಯಾವ ರೀತಿ ಆಗಿದೆ ನೋಡಿ, ಯಾವ ರೀತಿ ದಾಳಿ ಆಗಿದೆ ನೋಡಿ. ಕಾಡ್ಕೋಣ ದಾಳಿ, ಅರೇಹಳ್ಳಿ ಮಲ್ಸಾವರ ರಸ್ತೆ. ನೋಡಿ, ನಮ್ಮ ಅರೇಹಳ್ಳಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.